ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ರದ್ದು ಕಾಫಿ ಆಯಿತಾ? ಬನ್ನಿ ಇವತ್ತು ರೆಡಿ ಆಗ್ತಾನೆ ಮಾತಾಡೋಣ. ಮುಖ ಎಷ್ಟೇ ವೈಟ್ ಇದ್ರೂ ಒಂದು ಮಡುವೆ ಬಂದು ಏನಾರ ಕಲೆ ಉಳ್ಕಂತು ಅಂದರೆ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಲ್ಲ. ಇಷ್ಟು ಫೇಸಲ್ಲಿ ಒಂದು ಕಲೆ ಇಲ್ದಂಗೆ ಚೆನ್ನಾಗಿದ್ರೆ ಎಲ್ಲ ಚೆಂದ. ಏನಪ್ಪ ನೋಡೋರಿಗೆ ಏನಪ್ಪ ಇವ್ರ ಮುಖದಲ್ಲಿ ಒಂದು ಗಲೆ ಇಲ್ಲ, ಒಂದು ಪಿಂಪಲ್ ಇಲ್ಲ, ನೋಡೋಕ್ಕೆ ಎಷ್ಟು ಕ್ಲಿಯರಾಗಿದೆ ಫೇಸು, ಚೆನ್ನಾಗಿ ಕಾಣಿಸುತ್ತಲ್ವ ಅಂತಾರೆ. ಅದೇ ಒಂದೇ ಒಂದು ಮಡುವೆ ಏನಾದ್ರು ಬಂದು ಅದ್ರ ಮಾರು ಕುಳಿತು ಅಂತಂದರೆ ಏನಾಗಿದೆ ನಿನ್ನ ಮುಖಕ್ಕೆ, ಕಪ್ಪು ಕಪ್ಪು ಮಚ್ಚು ಥರ ಆಗಿತ್ತಲ್ಲ ಅಂತ ಕೇಳ್ತಾರೆ ಜನ, ಅಲ್ವಾ. ಜನಗಳಿಗೆ ನಾವು ಹೆಂಗೆ ಬದುಕಿದ್ರೂ ನಾವು ಹೆಂಗಿದ್ರೂ ತುಂಬ ಕಷ್ಟ ಅನಿಸುತ್ತೆ ಮೋಸ್ಟ್ಲಿ. ನಾನಂತೂ ಇನ್ನೊಬ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಆ ಥರ ಎಲ್ಲ ಕೇಳೋಕ್ಕೆ ಹೋಗಲ್ಲ. ನಮ್ಮ ಥರನೇ ನಮ್ಮ ಲೈಫಲ್ಲಿ ಆಗಿರೋ ಪ್ರಾಬ್ಲಮ್ಮೇ ಇನ್ನೊಬ್ಬರ ಲೈಫಲ್ಲಿ ಅವ್ರದ್ದೇ ಆದಂಥ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ಕೊಂಡು ಸುಮ್ಮನಾಗ್ತೀನಿ. ಬಟ್ ಬೇರೆಯವ್ರು ಹಂಗಲ್ಲ, ಮುಂದೆ ಕೇಳೋದು ಒಂಥರ, ಹಿಂದೆ ಮಾತಾಡೋದು ಇನ್ನೊಂದು ಥರ ಅನ್ನೋ ಥರ ಇರ್ತಾರೆ. ಯಾಕೆ? ಮನುಷ್ಯ ಮನಸ್ಥಿತಿನೇ ಹಂಗ, ಅಥವಾ ಅವ್ರ ಗುಣನೇ ಹಂಗ ಅದಂತೂ ಗೊತ್ತಿಲ್ಲ. ಮುಖದ ಮೇಲೆ ಮಚ್ಚೆ ಬಂದರೆ ಹೆಂಗೆ ಅವಲಕ್ಷಣನೋ ಮನುಷ್ಯನೂ ಅಷ್ಟೇ. ಮೇಲ್ಗಡೆ ಎಷ್ಟೇ ನಾಟಕದ ಬಣ್ಣದ ಮುಖ ಇಟ್ಕೊಂಡು ಮುಸಿನ ಥರ ಅಥವಾ ಸೈಲೆಂಟ್ ಥರ, ಹೆಣ್ಮಕ್ಳಾಗಿರಲಿ ಸೈಲೆಂಟ್ ಥರ ಮುಸಗೊತ್ತಿ ಥರ ಇಟ್ಕೊಂಡು ಚೆನ್ನಾಗಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ಒಂದೆಲ್ಲ ಒಂದು ದಿನ ನಿನ್ನ ಬಣ್ಣನ ಅಗಚುತ್ತೆ ಅಲ್ವಾ, ನಿನ್ನ ಗುಣನೂ ಬರಲೇಬೇಕಲ್ವ. ಅದು ಫಸ್ಟಿಂದ ಆ ಥರ ನಾಟಕ ಆಡೋ ಅವಶ್ಯಕತೆ ಏನಿರುತ್ತೆ? ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ನಾವು ಅಂದಾಗೆಲ್ಲ ಅನ್ನಿಸ್ಕೊಂಡು ನಾವು ಹೇಳಿದ್ನೆಲ್ಲ ಕೇಳಿಕೊಂಡು ನಾನು ಹಿಂಗೇ ಇರ್ತೀನಿ ಜೀವನ ಪೂರ್ತಿ ಅಂತ ಇರೋದಕ್ಕಿಂತ ಸ್ಟಾರ್ಟಿಂಗಲ್ಲೇ ನಿಮ್ಮ ಗುಣನ ತೋರಿಸಿದ್ರೆ ಪ್ರಾಬ್ಲಮ್ ಏನಿರುತ್ತೆ? ಸ್ಟಾರ್ಟಿಂಗಲ್ಲಿ ತೋರಿಸಲ್ಲ, ಏನಪ್ಪ ಇವ್ರು ಹಿಂಗೇ ಇರ್ಬೋದೇನೋ. ಅದು ಹೆಣ್ಮಕ್ಳಿಗೂ ಆಗುತ್ತೆ, ಗಂಡು ಮಕ್ಳಿಗೂ ಆಗುತ್ತೆ. ಅಪ್ಪ ಇವ್ರು ಹಿಂಗೇ ಇರ್ಬೋದೇನೋ, ನಾನೇ ಈ ಥರ ವಟ ಅಂತ ಯಾವಾಗಲೂ ಅಂತಿರ್ತೀನಿ, ನಾನೇ ಸರಿ ಇಲ್ಲ ಅನಿಸುತ್ತೆ ಇವ್ರ ಮುಂದೆ ಅಂತ ನಮಗೆ ಆ ಫೀಲ್ ಹುಟ್ಟಿರುತ್ತೆ. ಅವ್ರ ಜೊತೆ ಇರೋಕ್ಕೂ ಮುಂಚೆ ಆ ಥರ ನಮಗನ್ಸಿರುತ್ತೆ. ಯಾವಾಗ ಅವ್ರ ಜೊತೆ ಇರೋಕ್ಕೆ ನಾವು ಪರ್ಮನೆಂಟಾಗಿ ಅವ್ರ ಜೊತೆಲೇ ಇರ್ತೀವಿ ಅಥವಾ ಅವ್ರ ಜೊತೆ ಒಂದು ವಾರ ಇದ್ದೀವಿ ಅಂತ ಯಾವಾಗ ಅವ್ರ ಜೊತೆ ಇರ್ತೀವೋ ಆವಾಗ ಅವ್ರ ಗುಣನ ಹೊರಗೆ ಬರ್ತಾ ಇರುತ್ತೆ ಒಂದೊಂದಾಗಿ. ಯಾಕೆ ಆ ಮುಖವಾಡೋದು ಮುಖ ಮತ್ತು ಜೀವನ ಬದುಕು ನಿಮಗೆ ಏನು ಸಿಗುತ್ತೆ? ಅದು ಇದ್ದರೆ ಸರಿಯಾಗಿರಬೇಕು, ಬಣ್ಣ ಹಾಕ್ತಾನೆ ಇರಲಿ. ಅದು ಕೆಟ್ಟೋರಂದ್ರೂ ಅಷ್ಟೇ, ಒಳ್ಳೆಯವ್ರಂದ್ರೂ ಅಷ್ಟೇ, ಒಂದೇ ಥರ ಇರಬೇಕು ಮನುಷ್ಯ. ಆದಮೇಲೆ ಮನುಷ್ಯಂಗೆ ಒಳಗೊಂದು ಹೊರಗೊಂದು ಸಂಚಿದೆ, ಮನಸ್ಸು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಈ ಥರ ನಾಟಕಗಳ್ನ ಆಡೋಕ್ಕೆ ಹೋಗ್ಬಾರ್ದು. ಯಾರೇ ಆಗಲಿ ನಿಯತ್ತಲ್ಲಿ